ನಮಸ್ಕಾರ. ಬನ್ನಿ, ಒಂದು ಕ್ಷಣ ಕಲ್ಪಿಸ್ಕೊಳ್ಳೋಣ. ನೀವು ಒಂದು ಗುರುಕುಲದ ವಿದ್ಯಾರ್ಥಿ. ವರ್ಷಗಳ ಕಾಲ ಓದಿ ಜ್ಞಾನ ಸಂಪಾದಿಸಿ ಈಗ ಹೊರಗಿನ ಜಗತ್ತಿಗೆ ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಕಾಲಿಡೋಕೆ ರೆಡಿಯಾಗಿದ್ದೀರಿ. ನಿಮ್ಮ ಗುರುಗಳು ನಿಮ್ಮನ್ನ ಕೊನೆಯ ಬಾರಿಗೆ ಶಿಷ್ಯರಾಗಿ ನೋಡ್ತಾ ಒಂದು ಅಂತಿಮ ಪಾಠ ಹೇಳ್ಕೊಡ್ತಿದ್ದಾರೆ. ಇದು ಬರೀ ಪಾಠ ಅಲ್ಲ, ಇದು ಜೀವನ ಪೂರ್ತಿ ಜೊತೆಗಿರೋ ಒಂದು ಕೈಪಿಡಿ. ಸರಿ, ಹಾಗಾದ್ರೆ ಆ ಪಾಠ ಏನು ಅಂತ ಕೇಳೋಣ ಬನ್ನಿ. ಗುರುಗಳು ತಮ್ಮ ಪಾಠವನ್ನು ಶುರು ಮಾಡೋದೇ ಈ ಒಂದು ಅದ್ಭುತ ಶ್ಲೋಕದಿಂದ. ಸಾ ವಿದ್ಯಾ ಯಾ ವಿಮುಕ್ತಯೇ. ಇದರ ಅರ್ಥ ಏನು ಅಂದ್ರೆ, ನಾವು ಕಲಿಯೋ ವಿದ್ಯೆ ಅಂತಿಮ ಗುರಿ ಬರೀ ಒಂದು ಡಿಗ್ರಿ, ಒಂದು ಕೆಲಸ ಅಥವಾ ಮೆದುಳಲ್ಲಿ ಜ್ಞಾನ ತುಂಬಿಕೊಳ್ಳೋದಲ್ಲ. ನಿಜವಾದ ವಿದ್ಯೆ ನಮ್ಮನ್ನ ನಮ್ಮದೇ ಆದ ಮಿತಿಗಳಿಂದ, ಭಯಗಳಿಂದ, ಅಜ್ಞಾನದ ಕಟ್ಟುಪಾಡುಗಳಿಂದ ಬಿಡುಗಡೆ ಮಾಡಬೇಕು. ಅದೇ ನಿಜವಾದ ಸ್ವಾತಂತ್ರ್ಯ, ಅದೇ ನಿಜವಾದ ಎಜುಕೇಷನ್. ಗುರುಗಳ ಧ್ವನಿಯಲ್ಲಿ ಒಂದು ಪ್ರೀತಿಯ ಗಾಂಭೀರ್ಯ ಇದೆ. ಮಕ್ಕಳೇ, ಇವತ್ತಿಗೆ ನಿಮ್ಮ ಪುಸ್ತಕದ ಪಾಠ ಮುಗೀತು. ಆದರೆ ಜೀವನದ ಅಸಲಿ ಪರೀಕ್ಷೆ, ನಿಜವಾದ ಪಾಠ, ಅದು ಇವತ್ತಿಂದ ಶುರು. ಹಾಗಾಗಿ ನಿಮ್ಮ ಮನಸ್ಸಿನ ಚಂಚಲತೆಯನ್ನೆಲ್ಲ ಬದಿಗಿಟ್ಟು ಪೂರ್ತಿಯಾಗಿ ಕಿವಿಗೊಡಿ. ಅವರ ಈ ಮಾತುಗಳು ನಮ್ಮನ್ನು ನೇರವಾಗಿ ಆ ಗುರುಕುಲದ ಕೊನೆಯ ದಿನಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ನಮ್ಮ ಮೊದಲ ನಿಲುಗಡೆ, ನಮ್ಮ ದೇಹದ ಒಳಗಿರೋ ಬ್ರಹ್ಮಾಂಡ. ಶಾಸ್ತ್ರಗಳ ಪ್ರಕಾರ ಈ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಿವೆ. ಯೋಚನೆ ಮಾಡಿ, ಅಷ್ಟೆಲ್ಲ ಜೀವಿಗಳಲ್ಲಿ ಮನುಷ್ಯ ಜನ್ಮಕ್ಕೆ ಯಾಕಿಷ್ಟು ಮಹತ್ವ? ಯಾಕಂದ್ರೆ ಇದು ಕೇವಲ ಒಂದು ಭೌತಿಕ ಆಕೃತಿಯಲ್ಲ, ಇದೊಂದು ಅದ್ಭುತವಾದ ಸಾಧನ. ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಮುಕ್ತಿಯನ್ನ ಸಾಧಿಸೋಕೆ ಇರೋ ಒಂದೇ ಒಂದು ಹೆಬ್ಬಾಗಿಲು. ನಮ್ಮ ದೇಹದ ಈ ಅಪಾರ ಸಾಮರ್ಥ್ಯದ ಬೀಗವನ್ನ ತೆಗೆಯೋ ಕೀನೆ ಈ ಕುಂಡಲಿನಿ. ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಒಂದು ಪ್ರಚಂಡ ದೈವಿಕ ಶಕ್ತಿ ಹಾವಿನ ಹಾಗೆ ಸುರುಳಿಸುತ್ಕೊಂಡ ಮಲಗಿದೆ. ಅದನ್ನ ಸರಿಯಾದ ಸಾಧನೆಯ ಮೂಲಕ ಎಚ್ಚರಗೊಳಿಸಿದಾಗ ಅದು ನಮ್ಮ ದೇಹದಲ್ಲಿರೋ 7 ಮುಖ್ಯ ಶಕ್ತಿ ಕೇಂದ್ರಗಳು ಅಂದ್ರೆ ಚಕ್ರಗಳ ಮೂಲಕ ಮೇಲ್ಮುಖವಾಗಿ ತನ್ನ ಪ್ರಯಾಣವನ್ನ ಶುರು ಮಾಡುತ್ತೆ. ಇಲ್ನೋಡಿ ಆ ಶಕ್ತಿಯ ಪ್ರಯಾಣದ ಹಾದಿಯನ್ನ. ನಮ್ಮ ಸ್ಥಿರತೆಯ ಕೇಂದ್ರವಾದ ಮೂಲಾಧಾರದಿಂದ ಶುರುವಾಗಿ ಸೃಜನಶೀಲತೆಯ ಸ್ವಾದಿಷ್ಠಾನ, ಆತ್ಮವಿಶ್ವಾಸದ ಮಣಿಪುರ, ಪ್ರೀತಿಕರುಣೆಯ ಅನಾಹತ, ಸಂವಹನದ ವಿಶುದ್ಧ ಮತ್ತು ಕೊನೆಗೆ ಅರಿವಿನ ಕೇಂದ್ರವಾದ ಆಜ್ಞಾಚಕ್ರದ ಕಡೆಗೆ ಸಾಗುತ್ತೆ. ಆದರೆ ಗುರುಗಳು ಒಂದು ಎಚ್ಚರಿಕೆ ಕೊಡ್ತಾರೆ. ಈ ಪ್ರಯಾಣ ಸಣ್ಣ ಆಟ ಅಲ್ಲ. ಇದಕ್ಕೆ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನ ಖಂಡಿತ ಬೇಕು. ಇಲ್ಲ ಅಂದ್ರೆ ಈ ಶಕ್ತಿ ಸಹಾಯ ಮಾಡೋ ಬದಲು ಅಪಾಯವನ್ನು ತರಬಹುದು. ಆಜ್ಞಾಚಕ್ರವನ್ನು ದಾಟಿ ಆ ಶಕ್ತಿ ಕೊನೆಗೆ ತಲುಪುವ ಜಾಗವೇ ಸಹಸ್ರಾರ, ಅಂದ್ರೆ 1000 ದಳಗಳ ಕಮಲ. ಇದು ಸಂಪೂರ್ಣ ಜ್ಞಾನೋದಯದ ಸ್ಥಿತಿ. ಇಲ್ಲಿ ನಾನು ಅನ್ನೋ ಭಾವನೆ ಇರೋದಿಲ್ಲ. ಸಮಯ, ಜಾಗ ಎಲ್ಲದರ ಎಲ್ಲೆಗಳು ಕರಗಿ ಹೋಗುತ್ತೆ. ಉಳಿಯೋದು ಬರೀ ಅನಂತವಾದ ಬೆಳಕು, ಅಖಂಡವಾದ ಪ್ರಜ್ಞೆ ಮತ್ತು ಪರಮವಾದ ಆನಂದ. ಇದೇ ಜೀವನದ ಅಂತಿಮ ಗುರಿ. ಸರಿ, ನಮ್ಮ ಒಳಗಿನ ಪ್ರಪಂಚದ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಕಾಲಿಡಬೇಕಾಗಿರೋ ಹೊರಗಿನ ಪ್ರಪಂಚದ ನಿಯಮಗಳ ಕಡೆಗೆ ಗಮನ ಕೊಡೋಣ. ನಾವು ಬದುಕೋ ಈ ಜಗತ್ತಿದೆಯಲ್ಲ, ಇದೊಂದು ಕರ್ಮಕ್ಷೇತ್ರ. ಅಂದ್ರೆ ಇಲ್ಲಿ ನಾವು ಏನೇ ಮಾಡಿದ್ರೂ ಅದಕ್ಕೊಂದು ಪ್ರತಿಫಲ ಇದ್ದೇ ಇರುತ್ತೆ. ಇದು ಕರ್ಮ ಸಿದ್ಧಾಂತದ ಬೇಸಿಕ್ ಪ್ರಿನ್ಸಿಪಲ್. ಈ ಸ್ಲೈಡ್ನಲ್ಲಿರೋ ವಿಷಯ ತುಂಬಾ ಆಳವಾಗಿದೆ. ಗಮನಿಸಿ, ಯಾವುದೇ ಜೀವಿಗೆ ನೋವು ಕೊಡೋದು ಪಾಪ. ಅದು ಕಬ್ಬಿಣದ ಸಂಕೋಲೆಯ ಹಾಗೆ ನಮ್ಮನ್ನ ಬಂಧಿಸುತ್ತೆ. ಅದೇ ರೀತಿ ಬೇರೆಯವ್ರಿಗೆ ಸಹಾಯ ಮಾಡೋದು, ಪ್ರೀತಿ ತೋರಿಸೋದು ಪುಣ್ಯ. ಅದು ಚಿನ್ನದ ಸಂಕೋಲೆ ಇದ್ದ ಹಾಗೆ. ಆದ್ರೆ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಕಬ್ಬಿಣದ್ದೇ ಆಗ್ಲಿ ಚಿನ್ನದ್ದೇ ಆಗ್ಲಿ, ಎರಡೂ ಸಂಕೋಲೆನೆ. ಎರಡೂ ನಮ್ಮನ್ನ ಜನನ ಮರಣದ ಚಕ್ರದಲ್ಲಿ ಕಟ್ಟಿ ಹಾಕುತ್ತೆ. ಹಾಗಾದ್ರೆ ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ನಾವು ಮಾಡೋ ಪ್ರತಿಯೊಂದು ಕೆಲ್ಸ, ಅದು ಒಳ್ಳೇದೇ ಇರ್ಲಿ ಕೆಟ್ಟದ್ದೇ ಇರ್ಲಿ, ನಮ್ಮನ್ನ ಬಂಧಿಸ್ತೆ ಅಂದ್ರೆ ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ? ನಿಜವಾದ ಸ್ವಾತಂತ್ರ್ಯವನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಈ ಪ್ರಶ್ನೆಯೇ ನಮ್ಮನ್ನ ಪರಿಹಾರದ ದಾರಿಗೆ ಕರ್ಕೊಂಡೋಗುತ್ತೆ. ಗುರುಗಳು ಈಗ ಈ ಕರ್ಮದ ಸಂಕೀರ್ಣ ಒಗಟಿಗೆ ಉತ್ತರ ಕೊಡ್ತಾರೆ. ಈ ಜಗತ್ತಿನಲ್ಲಿ ಕರ್ಮವನ್ನ ಮಾಡ್ತಾನೆ ಅದರ ಬಂಧನಕ್ಕೆ ಸಿಕ್ಕಿಹಾಕೊಳ್ದೇ ಇರೋಕೆ ಒಂದು ಅದ್ಭುತವಾದ ದಾರಿಯಿದೆ. ಅದೇ ನಿಷ್ಕಾಮ ಕರ್ಮ ಅಥವಾ ನಿಸ್ವಾರ್ಥ ಕ್ರಿಯೆಯ ಕಲೆ. ಈ ಕರ್ಮ ಬಂಧನದಿಂದ ಪಾರಾಗೋಕೆ 2 ಮುಖ್ಯ ದಾರಿಗಳಿವೆ. ಒಂದು ಭಕ್ತಿ ಮಾರ್ಗ, ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲ್ಸವನ್ನು ಆ ಪರಮಾತ್ಮನಿಗೆ ಅರ್ಪಿಸಿ ನಾನು ಕೇವಲ ಒಂದು ಉಪಕರಣ ಅನ್ನೋ ಭಾವದಿಂದ ಕೆಲ್ಸ ಮಾಡೋದು. ಇನ್ನೊಂದು ಸಾಕ್ಷಿ ಭಾವ, ಅಂದ್ರೆ ನಮ್ಮ ಸ್ವಂತ ಕೆಲ್ಸಗಳಿಗೆ ನಾವೊಬ್ಬ 3ನೇ ವ್ಯಕ್ತಿ ಥರ ನಿಷ್ಪಕ್ಷಪಾತ ಸಾಕ್ಷಿಯಾಗೋದು. ಸಾಕ್ಷಿ ಭಾವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಮೊದಲು ಅಹಂಕಾರದ ದೃಷ್ಟಿಕೋನವನ್ನ ನೋಡೋಣ. ಸಾಮಾನ್ಯವಾಗಿ ನಮಗೆ ಕೆಲಸದಲ್ಲಿ ಯಶಸ್ಸು ಸಿಕ್ತಾಗ ನಾವೇನ್ ಹೇಳ್ತೀವಿ? ನಾನಿದನ್ನ ಸಾಧಿಸಿದೆ, ಇದು ನನ್ನಿಂದ ಆಯ್ತು ಅಂತ ಹೆಮ್ಮೆ ಪಡ್ತೀವಿ.
ಇದೇ ಅಹಂಕಾರದ ಧ್ವನಿ. ಆದರೆ ಸಾಕ್ಷಿಭಾವದಲ್ಲಿ ಈ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗತ್ತೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಅನ್ನೋ ಬದಲು ಈ ಕೆಲಸ ನನ್ನ ಮೂಲಕ ನಡೀತಿದೆ, ನಾನು ಅದನ್ನು ಸುಮ್ಮನೆ ನೋಡ್ತಿದ್ದೀನಿ ಅಷ್ಟೇ ಅನ್ನೋ ಅರಿವು ಮೂಡುತ್ತೆ. ಅಂದ್ರೆ ಆಟಗಾರನ ಜಾಗದಿಂದ ಹಿಂದೆ ಸರಿದು ಪ್ರೇಕ್ಷಕನ ಜಾಗದಲ್ಲಿ ನಿಂತು ನೋಡೋ ಹಾಗೆ. ಹೀಗೆ ನಾವು ಫಲಿತಾಂಶ ಏನಾಗುತ್ತೋ ಅನ್ನೋ ಚಿಂತೆ ಮಾಡದೆ, ಫಲದ ಮೇಲೆ ಅತಿಯಾಗಿ ಅಂಟ್ಕೊಳ್ದೆ ಕೆಲಸ ಮಾಡಿದಾಗ ಆ ಕರ್ಮ ನಮ್ಮನ್ನ ಬಂಧಿಸಲ, ಅದು ಶುದ್ಧಮಾಗ್ಬಿಡುತ್ತೆ. ಇದೇ ನಿಷ್ಕಾಮ ಕರ್ಮದ ರಹಸ್ಯ. ಇದೇ ನಿಜವಾದ ಸ್ವಾತಂತ್ರ್ಯದ ಬೀಗದ ಕೈ. ಈಗ ನಾವು ಪಾಠದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲಾ ಜ್ಞಾನ ಸಿಕ್ಕ ಮೇಲೆ ಈ ಪ್ರಪಂಚದಲ್ಲಿ ನಮ್ಮ ಜವಾಬ್ದಾರಿ ಏನು? ನಮ್ಮ ಜೀವನದ ಸಾರ್ಥಕತೆ ಎಲ್ಲಿದೆ? ಗುರುಗಳು ಈಗ ತಮ್ಮ ಕೊನೆಯ ಮತ್ತು ಅತಿ ಮುಖ್ಯವಾದ ಸಂದೇಶವನ್ನ ಕೊಡ್ತಾರೆ. ನಮ್ಮ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಮೇಲೂ 3 ಮುಖ್ಯವಾದ ಋಣಗಳಿರುತ್ತೆ. ಒಂದು ದೇವಋಣ, ಅಂದ್ರೆ ಈ ಪ್ರಕೃತಿ, ಗಾಳಿ, ನೀರು, ಬೆಳಕಿಗೆ ನಮ್ಮ ಕೃತಜ್ಞತೆ. ಸೃಷ್ಟಿಯ ಪ್ರತಿಯೊಂದರಲ್ಲೂ ದೈವತ್ವವನ್ನ ಕಾಣೋದ್ರ ಮೂಲಕ ಇದನ್ನ ತೀರಿಸಬೇಕು. ಎರಡನೆಯಲು ಪಿತೃಋಣ, ನಮ್ಮನ್ನ ಈ ಜಗತ್ತಿಗೆ ತಂದ ನಮ್ಮ ತಂದೆ ತಾಯಿ ಮತ್ತು ಪೂರ್ವಜರಿಗೆ ನಮ್ಮ ಋಣ. ಅವರ ನಿಸ್ವಾರ್ಥ ಸೇವೆ ಮಾಡಿ ಇದನ್ನ ತೀರಿಸಬೇಕು. ಮತ್ತು ಮೂರನೆಯದು ಆಚಾರ್ಯ ಋಣ. ಹಾಗಿದ್ರೆ ಆಚಾರ್ಯ ಋಣವನ್ನ ಹೇಗೆ ತೀರಿಸೋದು? ಗುರುಗಳು ತುಂಬಾನೇ ಆರ್ದ್ರವಾಗಿ ಹೇಳ್ತಾರೆ, ನನಗೆ ನೀವು ಕೊಡಬೇಕಾದ ಗುರುದಕ್ಷಿಣೆ ಅಂದ್ರೆ ನಿಮ್ಮ ಶ್ರೇಷ್ಠ ನಡತೆ ಮತ್ತು ಕೆಲಸಗಳ ಮೂಲಕ ಈ ಜಗತ್ತಿನಲ್ಲಿ ಖುಷಿ, ಸೌಂದರ್ಯ ಮತ್ತು ಆನಂದವನ್ನ ಹಂಚೋದು. ನಿಮ್ಮಿಂದ ಯಾರಿಗೂ ನೋವಾಗ್ದಿರ್ಲಿ, ನಿಮ್ಮ ಇರುವಿಕೆಯಿಂದ ಈ ಜಗತ್ತು ಇನ್ನಷ್ಟು ಸುಂದರವಾಗ್ಲಿ. ಇದಕ್ಕಿಂತ ದೊಡ್ಡ ಶುಲ್ಕ ನನಗೇನ್ ಬೇಕು? ಕೊನೆಯದಾಗಿ ಗುರುಗಳು ಒಂದು ಶಕ್ತಿಶಾಲಿಯಾದ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತಾರೆ. ನಿನಗೆ ನೀನೇ ಬೆಳಕಾಗು ಅನ್ನೋ ಜ್ಞಾನದ ದೀಪವನ್ನ ನಿಮ್ಮ ಕೈಗಿತ್ತಿದ್ದೇನೆ. ಈಗ ಹೇಳಿ, ಈ ದೀಪದಿಂದ ನೀವು ಯಾವ ಕತ್ತಲೆಯನ್ನ ದೂರ ಮಾಡುವಿರಿ? ನಿಮ್ಮ ಜೀವನದಿಂದ, ನಿಮ್ಮ ಸುತ್ತಲಿನ ಜಗತ್ತಿನಿಂದ ಏನನ್ನು ಬೆಳಗಿಸುವಿರಿ? ಈ ಪ್ರಶ್ನೆ ಇದು ಕೇವಲ ಪಾಠದ ಅಂತ್ಯ ಅಲ್ಲ, ಇದು ನಮ್ಮೆಲ್ಲರ ಹೊಸ ಜೀವನದ ಆರಂಭಕ್ಕೆ ಒಂದು ಆಹ್ವಾನ.